ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ನೆನಪಿನಂಗಳ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನೆನಪಿನಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ನಮ್ಮ ನಾಡಿನ ಹಿರಿಯ ವಿದ್ವಾಂಸ ಕವಿ ಡಾ ಪಂಚಾಕ್ಷರಿ ಹಿರೇಮಠ್ ಅವರು ಕನ್ನಡಕ್ಕೆ ಅನುವಾದಿಸಿದ ಕೃತಿ ಹೇಮಂತ ಋತುವಿನ ಸ್ವರಗಳು ಅನ್ನುವ ಪುಸ್ತಕಕ್ಕೆ ಶ್ರೇಷ್ಠ ಅನುವಾದಕ್ಕಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ದಿವಾಕರ್ ಹೆಗಡೆ ಅವರು ನಡೆಸಿದ ಸಂದರ್ಶನವನ್ನ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ಡಾ ಪಂಚಾಕ್ಷರಿ ಹಿರೇಮಠ್ ಅವರು 1933 ಜನವರಿ 6ರಂದು ರಾಯಚೂರು ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬಿಸರಹಳ್ಳಿಯಲ್ಲಿ ಜನಿಸಿದರು. ತಾಯಿ ಬಸಮ್ಮ, ತಂದೆ ವೇದಮೂರ್ತಿ ಮಲಕಯ್ಯ. ಬಿಸರಹಳ್ಳಿಯಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಪಂಚಾಕ್ಷರಿಯವರು ಕೊಪ್ಪಳ, ಕಲಬುರಗಿ ಸುತ್ತಾಡಿ ಕೊನೆಗೆ ಧಾರವಾಡಕ್ಕೆ ಬಂದು ನೆಲೆಸಿದವರು. ಸ್ನಾತಕೋತ್ತರ ಪದವಿಯನ್ನು ಪಡೆದ ಪಂಚಾಕ್ಷರಿಯವರು 1985ರಲ್ಲಿ ಅಮೆರಿಕೆಯ ಅರಿಝೋನಾ ಜಾಗತಿಕ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲಿಟರೇಚರ್ ಪದವಿಯನ್ನು ಪಡೆದ ಪ್ರಥಮ ಕನ್ನಡಿಗರು. ಪತ್ರಕರ್ತರಾಗಿ, ಪ್ರಕಾಶಕರಾಗಿ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸಿದ ಡಾ ಪಂಚಾಕ್ಷರಿ ಹಿರೇಮಠ್ ಅವರು ಕನ್ನಡ, ಹಿಂದಿ, ಇಂಗ್ಲಿಷ್, ಉರ್ದು, ಪರ್ಷಿಯನ್, ಪಂಜಾಬಿ, ಬಂಗಾಲಿ, ಗುಜರಾತಿ, ಮರಾಠಿ, ಕಾಶ್ಮೀರಿ, ತೆಲುಗು ಹೀಗೆ 10 ಭಾಷೆಗಳ ಒಡನಾಟದಿಂದ, ಅನುವಾದಗಳಿಂದ ಕನ್ನಡದ ಸಾಹಿತ್ಯ ಲೋಕವನ್ನ ವಿಸ್ತರಿಸಿದವರು. ಕನ್ನಡದ ಸಾಹಿತ್ಯ ಪ್ರಕಾರಗಳನ್ನು ಬೇರೆ ಭಾಷೆಗಳಿಗೆ ನೀಡಿದಂಥ ಪಂಚಾಕ್ಷರಿ ಅವರು ಬರೆದ ಕಾವ್ಯವು ಪ್ರಪಂಚದ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಗಾಗಿ ಹಾಗೂ ನ್ಯಾಷನಲ್ ಬುಕ್ ಟ್ರಸ್ಟ್ಗಾಗಿ ಅನೇಕ ಪುಸ್ತಕಗಳನ್ನು ಪಂಚಾಕ್ಷರಿಯವರು ಅನುವಾದಿಸಿದ್ದಾರೆ. ಪಂಚಾಕ್ಷರಿ ಹಿರೇಮಠ್ ಅವರ ಕಥೆಯು ಕೊರಿಯಾದಿಂದ ಪ್ರಕಾಶಿತವಾದ ಏಷಿಯನ್ ಲಿಟರೇಚರ್ ಪುಸ್ತಕದಲ್ಲಿ ಸ್ಥಾನ ಪಡೆದಿದೆ. ಗ್ರೀಸ್, ಕೊರ್ಪೋದಲ್ಲಿ ನಡೆದ ವಿಶ್ವಕವಿಗಳ ಸಮ್ಮೇಳನದಲ್ಲಿ ಅವರು ಪಾಲ್ಗೊಂಡಿದ್ದರು. 1954ರಿಂದಲೇ ಹಿರೇಮಠ್ ಅವರು ಆಕಾಶವಾಣಿಯಲ್ಲಿ ಹಾಗೂ ದೂರದರ್ಶನದಲ್ಲಿ ಭಾಷಣ, ಕಾವ್ಯವಾಚನ, ನಾಟಕ, ಸಂದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ. ಈಜಿಪ್ಟ್ಗೆ ಹೋದಾಗ ಅಲ್ಲಿಯ ರೇಡಿಯೋ ಇವರ ಸಂದರ್ಶನ ಮಾಡಿ ಕವಿತೆಗಳನ್ನು ಪ್ರಸಾರ ಮಾಡಿತ್ತು. 1984ರಲ್ಲಿ ನೇಪಾಳ ಸಾಹಿತ್ಯ ಸಮಿತಿಯ ಆಹ್ವಾನದ ಮೇರೆಗೆ ನೇಪಾಳವನ್ನು ಸಂದರ್ಶಿಸಿದ ಹಿರೇಮಠ್ ಅವರಿಗೆ ದಿ ರಾಯಲ್ ನೇಪಾಳಿ ಅಕಾಡೆಮಿಯಿಂದ ಗೌರವ ದೊರಕಿತು. ಡಾ ಪಂಚಾಕ್ಷರಿ ಅವರಿಗೆ ಮಿತ್ರ ದೇಶದ ಕವಿತೆಗಳು ಪುಸ್ತಕಕ್ಕೆ ಪ್ರತಿಷ್ಠಿತ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಅಲ್ಲದೆ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗಳು ಸಂದಿವೆ. ಕಾವ್ಯ, ಕಥೆ, ಪ್ರಬಂಧ, ವಿಮರ್ಶೆ, ಪತ್ರ ಸಾಹಿತ್ಯ, ಇತಿಹಾಸ, ಜೀವನ ಚರಿತ್ರೆ, ಮಕ್ಕಳ ಸಾಹಿತ್ಯ, ಸಂಪಾದನೆ, ಅನುವಾದ ಹೀಗೆ ಸಾಹಿತ್ಯದ 10 ಹಲವು ಪ್ರಕಾರಗಳಲ್ಲಿ ಸರಸ್ವತಿಯ ಸೇವೆಗೈದ ಡಾ ಪಂಚಾಕ್ಷರಿ ಹಿರೇಮಠ್ ಅವರೊಂದಿಗೆ ದಿವಾಕರ್ ಹೆಗಡೆಯವರು ನಡೆಸಿದ ಸಂದರ್ಶನವನ್ನ ಈಗ ನಾವು ಕೇಳೋಣ. ನಮಸ್ಕಾರ ಪಂಚಾಕ್ಷರಿ ಹಿರೇಮಠ್ರೆ. ನಮಸ್ಕಾರ. ಅಕ್ಷರ ರೂಪಿ ಭಗವಂತನ ಸೇವೆಗೆ ನಿಮಗೆ ಅಖಿಲ ಭಾರತ ಮಾನ್ಯತೆ ದೊರಕಿದ ಸಂದರ್ಭದಲ್ಲಿ ಆಕಾಶವಾಣಿಯ ಪರವಾಗಿ, ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ನಾನು ತುಂಬಾ ಕೃತಜ್ಞನಾಗಿದ್ದೇನೆ ದಿವಾಕರ್ ಅವರೇ. ಈಗ ನೀವು ಕನ್ನಡಕ್ಕೆ ಅನುವಾದಿಸಿದ ಹೇಮಂತ ಋತುವಿನ ಸ್ವರಗಳು ಎಂಬ ಕೃತಿಗೆ ಶ್ರೇಷ್ಠ ಅನುವಾದಕ್ಕಾಗಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ನಿಮಗೆ ಪ್ರಶಸ್ತಿಗಳೇನು ಹೊಸದಲ್ಲ, ಆದರೂ ಈ ಪ್ರಶಸ್ತಿ ಬಂದಾಗಿನ ನಿಮ್ಮ ಆನಂದ ಎಂಥದ್ದು? ತುಂಬಾ ಸಂತೋಷವಾಯಿತು ನನಗೆ. ಆದರೆ ಇದು ಕೇವಲ ಪಂಚಾಕ್ಷರಿ ಹಿರೇಮಠರಿಗೆ ಸಂದ ಗೌರವ ಅಲ್ಲ, ಇಡೀ ಕನ್ನಡಕ್ಕೆ, ಕನ್ನಡದ ರಾಜೇಶ್ವರಿಗೆ ಸಂದ ಗೌರವ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ ಮಾತನ್ನ ನಾನು ವಿನಮ್ರನಾಗಿ ತಮ್ಮೆದುರಿಗಿಡ್ತಾ ಇದ್ದೇನೆ. ನೀವು ಅನುವಾದಿಸಿದ ಕಥಾ ಸಂಕಲನದ ಮೂಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಉರ್ದು ಸಾಹಿತಿ ಶ್ರೀಮತಿ ಕುರ್ರತುಲ್ ಐನ್ ಹೈದರ್ ಅವರ ಉರ್ದು ಕಥೆಗಳ ಸಂಕಲನ ಪತ್ ಝಡಕಿ ಆವಾಜ್, ಅಂದರೆ ಮುಪ್ಪಿನ ಎಲೆಗಳ ಗುನುಗು, ಗೊಣಗಾಟ. ಆದರೆ ಅದು ನಿಮಗೆ ಹೇಮಂತ ಋತುವಿನ ಸ್ವರಗಳಾಗಿ ಕೇಳಿವೆ. ನಿಜ. ಇಂತಹದ್ದೊಂದು ಭಾಷಾಂತರಕ್ಕೆ ಎಂಥ ಸಿದ್ಧತೆ ಬೇಕು? ಇಲ್ಲಿ ನಾನು ಬಹಳಷ್ಟು ಮಾತುಗಳನ್ನ ಅನುವಾದದ ವಿಷಯದಲ್ಲಿ ಹೇಳಬೇಕಾಗ್ತದೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ನಾವು ಯಾವುದೇ ಸೃಜನ ಕೃತಿಯನ್ನು ತರುವಾಗ 2 ಭಾಷೆಗಳ ಮೇಲೆ ನಮಗೆ ಪ್ರಭುತ್ವ ಇರಬೇಕಾದದ್ದು ತುಂಬಾ ಅವಶ್ಯ. ಕೇವಲ ಭಾಷೆ ಬಂದ್ರೆ ಸಾಲದು. ಆ ಭಾಷೆಗೆ ಸಂಬಂಧಪಟ್ಟ ಒಂದು ಸಂಸ್ಕೃತಿ ಇರುತ್ತೆ, ಒಂದು ಪರಂಪರೆ ಇರುತ್ತೆ, ಆಮೇಲೆ ಮೂಲ ಲೇಖಕನ ಆಶಯ ಏನು ಎಂಬುದನ್ನು ನಾವು ಅರಿತುಕೊಳ್ಬೇಕಾಗ್ತದೆ. ಇವೆಲ್ಲ ನಮಗೆ ಕರಗತವಾದಾಗ ಮಾತ್ರ ನಾವು ಯಾವ ಭಾಷೆಗೆ ತರ್ತೀವೋ ಆ ಕೃತಿಯನ್ನ ಆ ಭಾಷೆಯ ಜಾಯಮಾನಕ್ಕೆ ವಂಚನೆ ಇಲ್ಲದೆ ಅದನ್ನ ಅನುವಾದ ಮಾಡಬಹುದು. ಆದರೆ ನಾನು ಮಾಡ್ತಾ ಇರೋದು ಟ್ರಾನ್ಸ್ಲೇಷನ್ ಅಲ್ಲ, ಟ್ರಾನ್ಸ್ಕ್ರಿಯೇಷನ್. ನಾನು ಪುನರ್ನಿರ್ಮಾಣವನ್ನ ಮಾಡ್ತೇನೆ. ಈ ಬಹುಭಾಷೆಗಳ ದೇಶವಾದ ಭಾರತದಲ್ಲಿ ಅನುವಾದ ಸಾಹಿತ್ಯದ ಅಗತ್ಯ ಎಷ್ಟು, ಏನು? ತುಂಬಾ ಇದೆ. ಒಂದು ಮಾತು, ನಾನು ಒಬ್ಬ
ಸೃಜನಶೀಲ ಕವಿಯಾಗಿ ಬರಹಗಾರನಾಗಿ ಇರೋದ್ರಿಂದ ಅನುವಾದ ಮಾಡಬೇಕು ಅಂತ ನಾನು ಹೊರಟಾಗ ಕೆಲವು ಸಲ ನನ್ನ ಸೃಜನಶೀಲತೆ ಕಾಡಿದ್ದುಂಟು. ಆದರೆ ಅದನ್ನೆಲ್ಲ ತ್ಯಾಗ ಮಾಡಿ ದೇಶ ಒಂದಾಗಬೇಕಾದ್ರೆ ಅದು ಸಾಹಿತ್ಯದಿಂದ ಮಾತ್ರ. ಆಮೇಲೆ ಭಾಷಾ ಪ್ರೇಮ ಬೇಕು. ಯಾವುದೇ ಭಾಷೆಯನ್ನ ನಾನು ದ್ವೇಷಿಸೋದಿಲ್ಲ, ನಾನು ಯಾವುದೇ ಮನುಷ್ಯನನ್ನ ದ್ವೇಷಿಸೋದಿಲ್ಲ. ಅಷ್ಟೇ ಅಲ್ಲ, ಬರೀ ಚೈತನ್ಯ ಮಾತ್ರವಲ್ಲ, ಜಡವನ್ನೂ ನಾನು ದ್ವೇಷಿಸೋದಿಲ್ಲ. ಬೆಟ್ಟ, ಗುಡ್ಡ, ಕಾಡು ಇವೆಲ್ಲವನ್ನ ನಾನು ಪ್ರೀತಿಸ್ತೇನೆ. ಆದ್ದರಿಂದಾಗಿ ನನ್ನ ಒಬ್ಬರು ಕರೆದ್ರು, ಕನ್ನಡದ ಹೋರಾಟಕ್ಕಾಗಿ ನೀವು ಬರಬೇಕು, ಬೇರೆ ಭಾಷೆ ಇಲ್ಲಿ ಬೆಳೆಯಬಾರದು ಅಂತ ಬಂದಾಗ ನನ್ನ ಸರಸ್ವತಿ ಬರೀ ಕನ್ನಡ ಸರಸ್ವತಿ ಅಲ್ಲ, ನನ್ನ ಸರಸ್ವತಿ ಬಹುಭಾಷಾ ಸರಸ್ವತಿ. 10 ದೇಶಗಳ ಪ್ರವಾಸ, 10 ಭಾಷೆಗಳ ಒಡನಾಟದಿಂದ ವಸುಧೈವ ಕುಟುಂಬಕಂ ಎಂಬ ಆರ್ಯೋಕ್ತಿಗೆ ಭಾಷ್ಯ ಬರದಂತಿದೆ ಪಂಚಾಕ್ಷರಿಯವರ ಬದುಕು ಅಂತ ನಿಮ್ಮ ಅಭಿಮಾನಿಯೊಬ್ಬರು ಉದ್ಗಾರ ತೆಗೆದಿದ್ದಾರೆ. ಇನ್ನೊಂದು ಭಾಷೆಯನ್ನ ಕಲಿಯೋದು ಬದುಕಿನಲ್ಲಿ ಎಂಥ ಹೊಸತನವನ್ನು ತುಂಬಿಕೊಡುತ್ತದೆ. ನಾನು ಎಷ್ಟು ಸಲ ತುಂಬಾ ರೋಮಾಂಚನಗೊಂಡಿದ್ದೇನೆ. ಒಂದು ಹೊಸ ಭಾಷೆಯನ್ನು ಕಲಿತಾಗ ಬಹುಶಃ ನನಗೆ 1 ಕೋಟಿ ರೂಪಾಯಿ ಸಿಕ್ಕಿದ್ರೂ ಕೂಡ ನನಗೆ ಸಂತೋಷ ಆಗ್ತಾ ಇರಲಿಲ್ಲ. ಅಷ್ಟು ಸಂತೋಷವನ್ನ ನಾನು ಪಟ್ಟಿದ್ದೇನೆ. ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೇನೆ, ಒಂದು ಭಾಷೆಯ ಜೊತೆಗೆ ಬರೀ ಭಾಷೆ ಇರುವುದಿಲ್ಲ, ಒಂದು ಸಂಸ್ಕೃತಿ ಇರ್ತದೆ, ಒಂದು ಆಶಯ ಇರ್ತದೆ, ಒಂದು ಪರಂಪರೆ ಇರ್ತದೆ, ಒಂದು ಕಲೆ ಇರ್ತದೆ. ಈ ಅನುವಾದವನ್ನ ಮಾಡಬೇಕಾದ್ರೆ 2 ಸಂಸ್ಕೃತಿಗಳೊಡನೆ ಒಂದು ನಿಕಟವಾದ ಒಡನಾಟ ಬೇಕಾಗ್ತದಲ್ಲ, ತುಂಬಾ ಅವಶ್ಯ. ಈ ಕುರತುಲ್ ಐನ್ ಹೈದರ್ ಅವರ ಈ ಕೃತಿಗಳನ್ನು ಅನುವಾದಿಸುವುದಕ್ಕೆ ನಿಮ್ಮ ಪ್ರವಾಸಗಳು ಇವು ಹೆಚ್ಚು ಅನುಕೂಲ ಆಗಿದೆಯಾ? ಆಕೆ ಪಾತ್ರಗಳು ಒಂದು ದೇಶದಲ್ಲಿ ಸಮಾವೇಶಗೊಳ್ಳುವುದಿಲ್ಲ, ಓಡಾಡೋದಿಲ್ಲ. 16 ದೇಶಗಳಿಗೆ ತನ್ನ ಪಾತ್ರಗಳನ್ನ ತಕೊಂಡು ಹೋಗ್ತಾಳೆ ತನ್ನ ಜೊತೆಗೇನೆ. ಆಕೆ ಈ ಜಗತ್ತನ್ನು ತುಂಬಾ ತಿರುಗಿದಾಳೆ. ಆಕೆ ತುಂಬಾ ನನ್ನ ಹಾಗೇನೆ ಪ್ರವಾಸ ಪ್ರಿಯ. ಆಕೆ 40 ವರ್ಷದ ನಮ್ಮ ಸ್ನೇಹ ಇದೆ. ಅಂತ ಸ್ನೇಹಿತೆಯ ಈ ಕಥೆಗಳನ್ನ ಅನುವಾದ ಮಾಡಬೇಕು ಅಂತ ಸಾಹಿತ್ಯ ಅಕಾಡೆಮಿ ನಾನು ಕೇಳಿಕೊಂಡಾಗ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ನಾನು ಆಕೆ ಪಾತ್ರಗಳು ಯಾವ್ಯಾವ ದೇಶಗಳಿಗೆ ಹೋಗಿಯೋ ಆಯಾ ದೇಶಗಳನ್ನ ನಾನು ಸುದೈವದಿಂದಾಗಿ ಬಹಳ ಹಿಂದೆಯೇ ನಾನು ಅಡ್ಡಾಡಿ ಬಂದು ಅಲ್ಲಿಯ ಸಂಸ್ಕೃತಿಯನ್ನ, ಅಲ್ಲಿಯ ಜನಭಾಷೆಯನ್ನ, ಅಲ್ಲಿಯ ಜನರ ಬದುಕನ್ನ ಕಣ್ಣಾರೆ ಕಂಡು ಬಂದಿದ್ದೆ. ಹೀಗಾಗಿ ನನಗೆ ಆ ಪಾತ್ರಗಳು ನಾನು ಅನುವಾದ ಮಾಡ್ತಾ ಇದ್ದೇನೆ ಅಂತ ನನಗೆ ಅನಿಸಲೇ ಇಲ್ಲ. ನಾನೇ ಆ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ ಅನ್ನೋ ಅನುಭವ ನನಗಾದದ್ದುಂಟು. ನಿಮ್ಮ ಅನುವಾದ ಅದು ಕೇವಲ ಭಾಷಾಂತರ ಅಲ್ಲ, ಕಲಾ ಸೃಷ್ಟಿ ಅಂತ ಹೇಳಿದ್ರೆ ಈ ಮಹಾಯೋಗಿನಿ ಲಲ್ಲೇಶ್ವರಿ ಅನ್ನ ಕಾಶ್ಮೀರಿಯಿಂದ ತಂದು ಕನ್ನಡಕ್ಕೆ ಕೊಟ್ರಿ. ಆಗಿನ ಎಲ್ಲ ನಿಮ್ಮ ಅನುಭವ ಎಂಥದ್ದು? ಒಂದು ವಿಚಿತ್ರ ಅಂದ್ರೆ, ಕಾಶ್ಮೀರಿ ಭಾಷೆಯಲ್ಲಿ ಆಕೆನ ದೆದ್ ಅಂತ ಕರೀತಾರೆ. ಲಲ್ ಅಂದ್ರೆ ಕಿಬ್ಬೊಟ್ಟೆ, ದೆದ್ ಅಂದ್ರೆ ತಾಯಿ. ಆಕೆ ಹೆಸರು ಏನಿತ್ತು ಎಂಬುದು ಯಾರಿಗೂ ಗೊತ್ತಿಲ್ಲ ಇವತ್ತಿಗೂ. ಕಿಬ್ಬೊಟ್ಟೆಯ ತಾಯಿ ಅಂತ ಕರೆದ್ರು. ಏನ್ ಮಾಡಿದ್ಲ ಆಕೆ, ಮಹಾದೇವ ಅಕ್ಕನ ಹಾಗೇನೆ ಬತ್ತಲೆಯಾಗಿ ಹೊರಟಾಗ ಈ ಕಿಬ್ಬೊಟ್ಟೆ ಇಲ್ಲಿವರೆಗೂ ಕೆಳಗೆ ಬಂದು ಬಿತ್ತು, ತೊಡೆಯವರೆಗೂ. ಅದನ್ನೇ ಆ ಹೆಸರನ್ನೂ ಕೂಡ ಕನ್ನಡಿಗರು ಕೇಳಿರಲಿಲ್ಲ. ನಾನು 1961, 62, 63 ನಿರಂತರವಾಗಿ ನಾನು ಕಾಶ್ಮೀರಕ್ಕೆ ಹೋದೆ ಆಕೆಗಾಗಿ. ಆಕೆ ಶೈವ ಸಂಪ್ರದಾಯದ ಒಬ್ಬ ಮಹಾಯೋಗಿನಿ. ಕಾಶ್ಮೀರಿ ಭಾಷೆಯಲ್ಲಿ ಅಲ್ಲಿ ಎಲ್ಲ ಪಂಡಿತರು ಹೇಳುವ ಹಾಗೆ, ನಾನು ಕಂಡುಕೊಂಡ ಹಾಗೆ ಆಕೆ ಮೊಟ್ಟ ಮೊದಲನೆಯ ಶೈವ ಯೋಗಿನಿ. ಆಮೇಲೆ ಮೊಟ್ಟ ಮೊದಲಿನ ಮಿಸ್ಟಿಕ್ ಪೋಯಿಟಸ್ ಆಕೆ, ಅನುಭಾವಿ ಕವಿಯತ್ರಿ. ಜನ ಬದುಕಲಿ ಎಂದು ಕಾವ್ಯ ಬರೆಯುತ್ತೇವೆ ಅಂತ ನಮ್ಮ ಪೂರ್ವ ಸೂರಿಗಳು ಹೇಳಿದ್ದಾರೆ. ರಾಘವಂಕ ನೆನಪಾಗ್ತಾನೆ, ಹರಿಹರ ನೆನಪಾಗ್ತಾನೆ. ಇಲ್ಲಿ ಬರೆದದ್ದು ಸಾರ್ಥಕ ಆಯಿತು ಅನ್ನಿಸಿದಂಥ ಅಪೂರ್ವ ಅನುಭವ ಇದೆಯಾ ನಿಮಗೆ? ಬೇಕಾದಷ್ಟಿವೆ. ಒಂದು ಘಟನೆ ನಾನು ಹೇಳ್ಬಹುದೇ ಏನೋ. ಸುಮಾರು 25 ವರ್ಷಗಳ ಹಿಂದೆ ಈ ಬದುಕು ಬಂಗಾರ ಅಂತ ನಂದೊಂದು ಪತ್ರ ಸಂಕಲನ ಬಂತು. ಒಂದು ಹಳ್ಳಿಯಿಂದ ಸುಮಾರು 25 ವರ್ಷದ ಒಬ್ಬ ತರುಣ, ನಾನು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದ ಕಾಲದಲ್ಲಿ ನನ್ನ ಕೊಠಡಿಗೆ ಬಂದು ಒಂದು ಮಾತನ್ನೇ ಹೇಳಿದ. ನನ್ನ ಟೇಬಲಿನ ಮೇಲೆ ನನ್ನ ಪುಸ್ತಕವನ್ನು ಇಟ್ಟು, ಸರ್, ಈ ಪುಸ್ತಕ ನನಗೆ ಸಿಗದೆ ಹೋಗಿದ್ರೆ ನಾನು ಸತ್ತು ಹೋಗಿರ್ತಿದ್ದೆ ಇಷ್ಟೊತ್ತಿಗೆ. ಯಾಕಪ್ಪ ಅಂದೆ. ಇಲ್ಲ, ಜೀವನದಲ್ಲಿ ನಾನು ಜಿಗುಪ್ಸೆಯನ್ನ ತುಂಬಾ ಅನುಭವಿಸಿದೆ. ನನ್ನ ಮಿತ್ರನಿಗೆ ಹೇಳಿದೆ ಆವಾಗ, ನಾನು ಸತ್ತು ಹೋಗ್ಬೇಕು ಅಂತ ಹೇಳಿ. ನನ್ನ ಮಿತ್ರ ಈ ನಿಮ್ಮ ಪುಸ್ತಕವನ್ನು ತಂದು ನನಗೆ ಕೊಟ್ಟ. ಆತ ಒಂದು ಮಾತು ಹೇಳಿದ ನನಗೆ, ಮಿತ್ರ, ಈ ಬದುಕು ಬಂಗಾರ ಪುಸ್ತಕವನ್ನು ಓದಿಯೂ ನಿನಗೆ ಸಾಯಬೇಕು ಅನಿಸಿದ್ರೆ ಸತ್ತು ಹೋಗು. ನಾನು ಇಡೀ ಪುಸ್ತಕ ಓದಿದ ಮೇಲೆ ನನಗನಿಸ್ತು, ಜೀವನ ಎಷ್ಟು ಚೆಲುವಾಗಿದೆ ಅಲ್ಲ ಅಂತ. ನಾನು ಬದುಕಬೇಕು ಅನಿಸ್ತು. ನಾನು ಇವತ್ತು ನಿಮ್ಮ ಪುಸ್ತಕದಿಂದಾಗಿ ಬದುಕಿ ನಿಮ್ಮೆದುರಿಗೆ ನಿಂತಿದ್ದೇನೆ ಅಂತ. ಬಹುಶಃ ನನಗೆ ಇವತ್ತೇನು ಅವಾರ್ಡ್ ಬಂದಿದೆ, ಅವತ್ತೇ ಬಂದ್ಬಿಟ್ಟಿದೆ ನನಗೆ ನೋಬೆಲ್ ಅವಾರ್ಡ್ಗಿಂತಲೂ ದೊಡ್ಡದು ಅದು. ಯಾಕೆಂದ್ರೆ ಸಾಹಿತ್ಯ ಮಾಡಬೇಕಾದ ಕೆಲಸ ಅದು. ಸಾಹಿತ್ಯ ಶಬ್ದದಲ್ಲೇನೆ ಇದೆ, ಸಹಿತಸ್ಯ ಸಾಹಿತ್ಯ. ಯಾವುದು ಹಿತವನ್ನು ಉಂಟು ಮಾಡ್ತದೆ, ಆನಂದವನ್ನು ಉಂಟು ಮಾಡ್ತದೆ. ಮತ್ತೆ ತಾವು ಮೊದಲು ಆರಂಭದಲ್ಲಿ ಹೇಳಿದ ಹಾಗೆ, ನಾನು ಶಬ್ದಂ ಬ್ರಹ್ಮ, ಅದನ್ನು ಪೂಜಿಸ್ತಾನೆ ಬಂದಿದ್ದೇನೆ. ನಿಮ್ಮ ತಾರುಣ್ಯದ ಕತೆ ಕೂಡ ತುಂಬಾ ರೋಮಾಂಚಕಾರಿಯಾದುದು. 15ರ ಹರೆಯದಲ್ಲಿಯೇ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿ ಮೃತ್ಯುವಿನ ಸಂಗಡ ಆಟ ಆಡಿದಿರಿ.
ಸಶಸ್ತ್ರ ಹೋರಾಟದ ತರಬೇತಿ ಪಡೆದ ನಿಮ್ಮ ಕೈಯಲ್ಲಿ 1947-48ರಲ್ಲಿ ಬಂದೂಕಿತ್ತು, ಬಾಂಬ್ ಇತ್ತು. 303 ಬಂದೂಕ್ ಸ್ವಾಮಿ, ಬರೀ ಬಂದೂಕಲ್ಲ ಅದು. ನಂತರ ಅದೇ ಕೈಗಳು ಪ್ರೀತಿಯ ಕಾವ್ಯಗಳ ಮಹಾಪುರವನ್ನ ಹೆರಿಸಿವೆ. ಕನ್ನಡದ ಪ್ರಾಧ್ಯಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದಿರಿ. 73ರ ಈ ಹರೆಯದಲ್ಲೂ ಹಸನ್ಮುಖಿಗಳು, ಆರೋಗ್ಯವಂತ ಶರೀರ, ಸಿಂಹಗರ್ಜನೆಯಂತಹ ಗಂಭೀರ ಶಾರೀರ, ಕನಸುಗಣ್ಣಿನ ಕವಿ, ಧ್ಯಾನಸ್ಥ ಚಿಂತಕ, ಇಂತಹದ್ದೊಂದು ಜೀವನ ಪ್ರೀತಿ ಹೇಗೆ ಸಾಧ್ಯ ಆಯಿತು? ನಾನು ಮೂಲಭೂತವಾಗಿ ತುಂಬಾ ಭಾವುಕ. ಈ ಶ್ರೇಯಸ್ಸೆಲ್ಲ ನನ್ನ ತಾಯಿಗೆ ಹೋಗಬೇಕು. ನನ್ನ ತಾಯಿ ಹೇಗೆ ಬದುಕಿದ್ಲು ಅಂದ್ರೆ, ಇವತ್ತು ನಾನು ನನ್ನ ಬದುಕಿನ ಬಗೆಗೆ ನಾನೆಂದೂ ಯೋಚನೆ ಮಾಡಿಲ್ಲ. ನಾನು ಪ್ರೀತಿಗಾಗೇ ಜನ್ಮ ತಳೆದಿದ್ದೇನೆ ಅನ್ನುವಷ್ಟರ ಮಟ್ಟಿಗೆ ನಾನು ಪ್ರೀತಿಯನ್ನ ಪ್ರೀತಿಸ್ತೇನೆ, ಪೂಜಿಸ್ತೇನೆ, ಆರಾಧನೆ ಮಾಡ್ತೇನೆ. ನನ್ನ ಸಮಗ್ರ ಕಾವ್ಯ, ನೀವು ಒಂದು ಒಳ್ಳೆ 505 ಮುಕ್ತಕಗಳ ಸಂಗ್ರಹ ಇತ್ತೀಚೆಗೆ ಬಂದಿದೆ, ಕೆಳದಿ ಅಂತ ಅದರ ಹೆಸರು. ಅದು ನನ್ನ ಇಡೀ ಬದುಕನ್ನ ಚಿತ್ರಿಸುತ್ತದೆ. ಆಮೇಲೆ ನನ್ನ ಕಾವ್ಯ ಯಾವಾಗ್ಲೂ, ಮಧುರಚನ್ನರೇ ಸ್ವತಃ ಈ ಮಾತನ್ನ ಹೇಳಿದ್ದುಂಟು ನನಗೆ, ನನ್ನ ಕಾವ್ಯ ಬರೀ ಶೃಂಗಾರವಾಗಿರುವುದಿಲ್ಲ, ಬರೀ ರಮ್ಯವಾಗಿರುವುದಿಲ್ಲ. ಆ ರಮ್ಯ ಮತ್ತು ಶೃಂಗಾರದ ಜೊತೆಗೆ ಆಧ್ಯಾತ್ಮದ ಒಲವು ಇರ್ತದೆ ಅದರಲ್ಲಿ. ಆಮೇಲೆ ಇನ್ನೊಂದು ಹೇಳಬೇಕು, ಬಹಳಷ್ಟು ಜನ ಶೃಂಗಾರ ಬೇರೆ ಆಧ್ಯಾತ್ಮ ಬೇರೆ ಅಂತ ಹೇಳ್ತಾರೆ. ನಾನು ಅದನ್ನು ಒಪ್ಪುವುದಿಲ್ಲ. ಎಲ್ಲಿ ಶೃಂಗಾರ ಇಲ್ವೋ ಅಲ್ಲಿ ಆಧ್ಯಾತ್ಮನೂ ಇರೋದಿಲ್ಲ, ಎಲ್ಲಿ ಆಧ್ಯಾತ್ಮ ಇರೋದಿಲ್ವೋ ಅಲ್ಲಿ ಶೃಂಗಾರನೂ ಇಲ್ಲ. ಇದು ಭಾರತೀಯ ಸಂಸ್ಕೃತಿ. ಹೌದು, ಸತಿಪತಿಗಳೊಂದಾದ ಭಕ್ತಿ ಶರಣಂಗೆ ಅದು ಕೂಡಲ ಸಂಗಮಂಗೆ ಸಲ್ಲುತ್ತದೆ ಹಿತವೊಪ್ಪುದು ಎಂಬ ಮಾತು. ಸೂಫಿ ಸಂತರು ಕೂಡ ಪರಮಾತ್ಮನನ್ನ ಅವರು ಸಾಖಿ ಅಂತ ಕರೀತಾರೆ. ಈ ಪರ್ಷಿಯನ್ ಶಬ್ದ ಸಾಖಿ ಏನಿದೆಯಲ್ಲ, ಪ್ರೇಯಸಿ, ಪ್ರೇಯಸಿಯಷ್ಟು ಹತ್ತಿರ ಇನ್ಯಾರೂ ಆಗೋದಿಲ್ಲ ದಿವಾಕರ್. ಅದಕ್ಕೆ ಪರಮಾತ್ಮನನ್ನ ಅವರು ಪ್ರೇಯಸಿ ಅಂತ ಕರೆದ್ರು. ಇಲ್ಲಿ ವೀರಶೈವ ಸಿದ್ಧಾಂತ ಪತಿ ಅಂತ ಮಾಡ್ಕೋತು. ಆದರೆ ಪ್ರೀತಿ ಪ್ರೇಮಗಳ ಬಗ್ಗೆ ಬರೆಯುವ, ಬದುಕಿನ ನೋವುಗಳನ್ನು ವೈಭವೀಕರಿಸುವ ಕವಿಗಳು ಬೆಳದಿಂಗಳ ತಂಪಿಗೆ ಕಣ್ತೆರೆದವರು. ಹೋರಾಟವೇ ಇಲ್ಲದ ಭಕ್ತಿ ಕಾವ್ಯದವರ ಸಾಮಾಜಿಕ ಪ್ರಜ್ಞೆ ಪ್ರಶ್ನಾರ್ಹ ಎಂಬಂತಹ ಮೂದಲಿಕೆಗಳ ಮಧ್ಯೆ ಹೇಗೆ ನೀವು ನಿಶ್ಚಲವಾಗಿ ಬರೀತೀರಿ? ನಾನು ಅದನ್ನು ಒಪ್ಪೋದನೇ ಇಲ್ಲ. ಮತ್ತೆ ಇನ್ನೊಂದು, ಯಾವ ಬರವಣಿಗೆ ಆನಂದವನ್ನು ನೀಡುವುದಿಲ್ವೋ ಅದಕ್ಕೆ ನಾನು ಸಾಹಿತ್ಯ ಅಂತ ಕರೆಯುವುದಿಲ್ಲ. ನನಗೆ ಗೊತ್ತಿದೆ, ಈ ಬದುಕಿಗೆ ಹಲವಾರು ಮುಖಗಳಿವೆ. ಕಾರಂತರು ಹೇಳಿದ ಹಾಗೆ 100 ಮುಖಗಳು. ಅದರಿಂದ ನಾನು ದೂರ ಇದ್ದೀನಿ ಅಂತಲ್ಲ, ಆದರೆ ಜೀವನವನ್ನ ಉದ್ದೀಪನಗೊಳಿಸುವ ಕಾರ್ಯವನ್ನ ಸಾಹಿತ್ಯ ಅದನ್ನು ಮಾಡಬೇಕು. ಉದಯ ಕಾಲದ ಸೂರ್ಯನನ್ನ ಎಷ್ಟು ಪ್ರೀತಿಸ್ತೇನೋ, ಪಡುವಣದಲ್ಲಿ ಹೋಗ್ತಕ್ಕಂಥ ಸೂರ್ಯನನ್ನು ಕೂಡ ಅಷ್ಟೇ ಪ್ರೀತಿಸ್ತೇನೆ, ಗೌರವಿಸ್ತೇನೆ. ಬದುಕಿನಲ್ಲಿ ಬಹುತೇಕ ಹುಟ್ಟಿಗೆ ಇರುವಷ್ಟೇ ಬಣ್ಣ ಸಾವಿಗೂ ಇದ್ರೆ ಅದನ್ನು ಪ್ರೀತಿಸೋದು ಹೆಚ್ಚು ಸುಲಭ ಆಗಬಹುದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಬರೀ ಸೌಂದರ್ಯದ ಆರಾಧಕನಲ್ಲ, ರೌದ್ರವನ್ನು ಪ್ರೀತಿಸ್ತೇನೆ. ನಾನು ಹಿಮಾಲಯದಲ್ಲಿ ನಾನು 10 ಸಲ ತಿರುಗಿದ್ದೇನೆ. ಹಿಮಾಲಯವನ್ನು ನನಗೆ ಹುಚ್ಚಿಡಿಸಿದೆ ಹಿಮಾಲಯ. ಆದರೆ ಮತ್ತೆ ನಾನು ಜೀವನ ಉಲ್ಲಾಸವನ್ನ ಬದುಕಿನಲ್ಲಿ ಯಾವಾಗಲೂ ಕಾಯ್ಕೊಂಡು ಬಂದಿದ್ದೇನೆ. ನೀವು ಆಚಾರ್ಯ ರೂಪಚಂದ್ರರ ಚೌಪದಿಯೊಂದನ್ನ ಕನ್ನಡಕ್ಕೆ ಅನುವಾದಿಸಿದ್ದು ಹೀಗಿದೆ: ಪ್ರತಿಯೊಂದು ದೋಣಿಯೊಂದಿಗೆ 100 ಬಯಕೆಗಳಿರುತ್ತವೆ, ಪ್ರತಿಯೊಂದು ಬಯಕೆಯೊಂದಿಗೆ 100 ಬಿರುಗಾಳಿಗಳಿರುತ್ತವೆ. ಬಿರುಗಾಳಿಯ ಎದೆಮೆಟ್ಟಿ ಯಾರು ಮುನ್ನುಗ್ಗುತ್ತಾರೋ ಅವರು ಮಾತ್ರ ಭುವಿಯ ಮೇಲೆ ಮನುಷ್ಯರಾಗುತ್ತಾರೆ ಅಂತ. ಎಕ್ಸಾಕ್ಟ್ಲಿ. ಬಿರುಗಾಳಿಯನ್ನು ಮೆಟ್ಟುತ್ತಲೇ ಬಯಕೆಯ ದೋಣಿಯಲ್ಲಿ ಕನಸಿನ ಹುಟ್ಟು ಹಾಕುತ್ತಲೇ ಬಂದಿದ್ದೀರಿ. ಕಾವ್ಯದ ಪಯಣ ಮುಂದುವರಿಯಲಿ, ಪ್ರಪಂಚದ ಅನುಭವ ಕನ್ನಡವನ್ನು ತುಂಬಿಕೊಳ್ಳಲಿ ಅಂತ ಬಯಸ್ತೇವೆ. ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ನಿಮ್ಮ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ನಿಮಗೂ ನಾನು ಶುಭ ಹಾರೈಸುತ್ತೇನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನಾಡಿನ ಹಿರಿಯ ವಿದ್ವಾಂಸ ಕವಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರು ಕನ್ನಡಕ್ಕೆ ಅನುವಾದಿಸಿದ ಕೃತಿ ಹೇಮಂತ ಋತುವಿನ ಸ್ವರಗಳು ಎಂಬ ಪುಸ್ತಕಕ್ಕೆ ಶ್ರೇಷ್ಠ ಅನುವಾದಕ್ಕಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ದಿವಾಕರ್ ಹೆಗಡೆ ಅವರು ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು 2006ರ ಫೆಬ್ರವರಿ 22ರಂದು ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಆತ್ಮೀಯರೇ, ಸಮೃದ್ಧವಾದ ನಮ್ಮ ಧ್ವನಿ ಭಂಡಾರದಲ್ಲಿರುವ ನಮ್ಮ ಹಿರಿಯರ ಅಮೂಲ್ಯವಾದ ಅನುಭವಗಳ ನೆನಪುಗಳನ್ನು ಮತ್ತೆ ಹೊತ್ತು ತರುತ್ತೇವೆ. ಮುಂದಿನ ವಾರ ಇದೇ ವೇಳೆಗೆ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ನೆನಪಿನಂಗಳ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಸಹಕಾರ ಕೆ ಶಿವರಾಜ್.